ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್. ನನ್ನ ಡೇ ಸ್ಟಾರ್ಟ್ ಆಗೋದು ಕಿಚನಿಂದಾನೇ, ಯಾಕಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಬಾಕ್ಸಿಗೆ ರೆಡಿ ಮಾಡಿ ಕಳಿಸ್ಬೇಕಲ್ವ. ಅದಕ್ಕೆ ನಾನಿಲ್ಲಿ ಸ್ವೀಟ್ ಪೊಟ್ಯಾಟೋನ ಬಾಯ್ಲ್ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು ನಾನು ಚಪಾತಿಗೆ ಗೋಧಿ ಹಿಟ್ಟನ್ನ ಕಲಿಸ್ಬಿಟ್ಟು ಇಟ್ಕೊತಾ ಇದ್ದೀನಿ. ಆಮೇಲೆ ಸ್ವೀಟ್ ಪೊಟ್ಯಾಟೊ ಬಾಯ್ಲ್ ಆಯಿತು. ಸ್ವೀಟ್ ಪೊಟ್ಯಾಟೋನ ನಾನು ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಶುಗರು ಆಮೇಲೆ ವೀಟ್ ಫ್ಲೋರ್ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡೆ. ಸೊ ಇದನ್ನು ನಾನು ಸಣ್ಣ ಸಣ್ಣ ಬೌಲಾಗಿ ಮಾಡ್ಕೊತೀನಿ. ಈ ಥರ ಮಾಡ್ಕೊಂಡು ನಾನು ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ. ಸ್ವೀಟ್ ಪೊಟ್ಯಾಟೊ ಬಾಲ್ಸು ರೆಡಿ ಆಗುತ್ತೆ ನೋಡಿ. ಈ ಥರ ತುಂಬ ದೊಡ್ಡ ಮಾಡಬಾರ್ದು, ಒಳಗಡೆ ಚೆನ್ನಾಗಿ ಬೇಯಿಲ್ಲ. ಸಣ್ಣ ಸಣ್ಣಗೆ ಮಾಡಿಕೊಂಡು ಒಳಗಡೆ ಚೆನ್ನಾಗಿ ಬೇಯುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ನಾನು ಆರೋ ಬಾಕ್ಸಿಗೆ ಇದು ಮಾಡಿದ್ದೆ. ಆಮೇಲೆ ಇನ್ನೊಂದು ಡಿಶ್ ಏನು ಮಾಡಿದ್ದೆ, ಸ್ವೀಟ್ ಪೊಟ್ಯಾಟೊ ಯೂಸ್ ಮಾಡಿಕೊಂಡೇ ಮಾಡಿದ್ದೆ. ಆಲೂ ಪರಾಟ ಮಾಡೋ ಬದಲು ಸ್ವೀಟ್ ಪೊಟ್ಯಾಟೊನ ಯೂಸ್ ಮಾಡಿಕೊಂಡು ಅದನ್ನೇ ಪರಾಟ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಸ್ವೀಟ್ ಪೊಟ್ಯಾಟೊನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ವೀಟ್ ಪೊಟ್ಯಾಟೊ ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಟರ್ಮರಿಕ್ಕು, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರು, ಆಮೇಲೆ ಸಾಲ್ಟು, ಧನಿಯಾ, ಆಮೇಲೆ ಜೀರಾ ಪೌಡರು, ಸ್ವಲ್ಪ ಹಿಂಗು ಹಾಕ್ಕೊಂಡು ನಾನು ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕಟ್ ಮಾಡಿರೋಂಥ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಬಾಲ್ ಥರ ಮಾಡ್ಕೊಂಡು ಚಪಾತಿ ಹಿಟ್ಟನ್ನ ತೊಗೊಂಡು ಈ ಥರ ಚಪಾತಿ ಥರ ಸಣ್ಣಗೆ ಲಟ್ಟಿಸ್ಕೊಂಡು ಸೇಮ್ ನಾವು ಪರಾಟ ಮಾಡ್ತೀವಲ್ಲ ಅದೇ ಥರ ಇದನ್ನು ಫಿಲ್ ಮಾಡಿಕೊಂಡು ಈ ಥರ ಲಟ್ಸ್ಕೊಬೇಕು. ಇದನ್ನು ಲಟ್ಸ್ಕೊಂಡ್ರೆ ನೋಡಿ ಸ್ವೀಟ್ ಪೊಟ್ಯಾಟೊ ಪರಾಟ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ನಾನು ಇಲ್ಲಿ ಪ್ಯಾನ್ಗೆ ಹಾಕ್ತಾಯಿದ್ದೀನಿ. ಮೇಲ್ಗಡೆ ಸ್ವಲ್ಪ ಆಯಿಲ್ ಹಚ್ಕೊತಾ ಇದ್ದೀನಿ, ಜಾಸ್ತಿ ಹಚ್ಕೊತಿಲ್ಲ, ಸ್ವಲ್ಪನೇ ಹಚ್ಕೊತಾ ಇದ್ದೀನಿ ನೋಡಿ. ಈ ಥರ ಸ್ವೀಟ್ ಪೊಟ್ಯಾಟೊದು ಪರಾಟ ರೆಡಿ ಆಯಿತು. ಸೊ ಎರಡು ಥರ ನಾನು ಸ್ವೀಟ್ ಪೊಟ್ಯಾಟೊದು ಡಿಶ್ ಮಾಡಿಕೊಂಡೆ ಇವತ್ತು. ಆಮೇಲೆ ಆ್ಯಪಲ್ ಕೂಡ ಹಾಕಿದೆ ಅವ್ನ ಬಾಕ್ಸಿಗೆ. ಈ ಥರ 3 ಟೈಪ್ಸ್ ನಾನು ಬಾಕ್ಸಿಗೆ ಹಾಕಿ ಕಳಿಸಿದೆ. ಸೊ ಅವ್ನು ಸ್ಕೂಲ್ ಬಸ್ಸಿಗೆ ಬಿಡಕ್ಕೆ ಹೋಗಿದ್ದೆ ನೋಡಿ. ಏನು ಗೊತ್ತಾ, ಅವನು ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ಹಿಂಗೆ ಹೈಡ್ ಆಗ್ತಾನೆ ನೋಡಿ. ವಿಡಿಯೋ ಮಾಡೋದೆಲ್ಲ ಇಷ್ಟ ಆಗಲ್ಲ. ಏನು ಹೇಳ್ತಾನೆ, ಮನೇಲಿ ಅಷ್ಟೇ ವಿಡಿಯೋ ಮಾಡೋದು, ಹೊರಗಡೆ ವಿಡಿಯೋ ಮಾಡಬಾರ್ದಂತೆ ನೋಡಿ. ಹಿಂಗೆ ಹೈಡ್ ಆಗ್ತಾನೆ ಅಂತ ನೋಡಿ. ಇದು ರೈನ್ ಲಿಲ್ಲಿ ಅಂತ ಹೇಳಿದ್ನಲ್ಲ, ಇದು ಬಂದಿದೆ ಅಂತ ನಾನು ನೋಡಿ. ಪಿಂಕ್ ಕಲರ್ ಇತ್ತು ನನ್ನ ಹತ್ರ, ಬಂದಿದೆ ನೋಡಿ. ಕ್ಲೈಮೇಟ್ ಚೆನ್ನಾಗಿದೆ ಅಂತ ಇಲ್ಲಿ ನೋಡಿ. ಒಂದು ಬಿಲ್ಡಿಂಗ್ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಅಂದರೆ ಇಲ್ಲಿ ನೋಡಿ, ನಾನು ಇಲ್ಲಿ ಜೂಮ್ ಮಾಡ್ತೀನಿ ನೋಡಿ. ಅದರಲ್ಲಿ ಫುಲ್ ಟಾಲೆಸ್ಟ್ ಒನ್ ಇದೆ ನೋಡಿ. ಆ ಟಾಲ್ ಆಗಿರೋದು ಎಕ್ಸಾಕ್ಟ್ ಎಲ್ಲಿ ಬರುತ್ತೆ ಅಂದರೆ ಮೀನಾಕ್ಷಿ ಮಾಲ್ ಹತ್ರ, ಆರೌದು ಸ್ಕೂಲ್ ಅಪೋಸಿಟ್ಟು. ಸೊ ಇಲ್ಲಿಂದ ನೋಡಿ ಮೀನಾಕ್ಷಿ ಮಾಲ್ ಎಷ್ಟು ಹತ್ರ, ಬಟ್ ದೂರ ಅನಿಸುತ್ತೆ ನೋಡಿ. ಎಸ್ಟರ್ಡೇ ಎಲ್ಲ ಬ್ಲ್ಯಾಂಕೆಟ್ಸ್ ಎಲ್ಲ ತೊಳೆದು ಹಾಕಿದ್ದೀನಿ, ಸ್ವಲ್ಪ ಬಿಸಿಲಿತ್ತು ಅಂತ ಹೇಳ್ಬಿಟ್ಟು ನೋಡಿ. ಆರವನ್ನ ಸ್ಕೂಲ್ ಬಿಟ್ಟು ರೆಡಿ ಮಾಡೋಷ್ಟರಲ್ಲಿ ನೋಡಿ ಮನೆಯೆಲ್ಲ ಹಿಂಗಾಗಿರುತ್ತೆ ಅಂತ. ಆಮೇಲೆ ವಿಡಿಯೋ ಮಾಡೋದ್ರಾಗೂ ಎಲ್ಲ ತೆಗ್ದಿಡೋಕ್ಕಾಗಲ್ಲ ವಿಡಿಯೋ ಮಾಡೋಷ್ಟೊತ್ತಿಗೆ. ಆಮೇಲೆ ಅವ್ನಿಗೆ ರೆಡಿ ಮಾಡೋಷ್ಟೊತ್ತಿಗೆ ಎಲ್ಲ ಅಲ್ಲಿಂದಲ್ಲೇ ಇಟ್ಬಿಟ್ಟು ನೋಡಿ ಮನೆಯೆಲ್ಲ ಹಿಂಗಾಗಿದೆ ನೋಡಿ. ಬಿಫೋರ್ ಕ್ಲೀನಿಂಗ್ ಯಾವ ಥರ ಇದೆ ಅಂತ ಕಿಚನ್ನು, ಆಫ್ಟರ್ ಕ್ಲೀನಿಂಗ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ದಿನ ಬೆಳಿಗ್ಗೆ ಇದೇ ಈ ಥರ ಇರುತ್ತೆ, ರೆಡಿ ಮಾಡಿ ಕಳಿಸೋ ಅಷ್ಟೊತ್ತಿಗೆ ಇದೇ ಥರ ಇರುತ್ತೆ. ಬಂದುಬಿಟ್ಟು ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೋತೀನಿ ಡೈಲಿ ರೂಟೀನು. ಸ್ವಲ್ಪ ಜಾಸ್ತಿ ಡಸ್ಟ್ ಏನಿರಲಿಲ್ಲ, ಸ್ವಲ್ಪ ಇಲ್ಲಿ ಟಿ ವಿ ಯೂನಿಟ್ ಹತ್ರ ಎಲ್ಲ, ಇಲ್ಲಿ ಹಾಲಲ್ಲೆಲ್ಲ ಅಷ್ಟೇನು ಡಸ್ಟ್ ಇರಲಿಲ್ಲ. ಡೈಲಿ ನಾನು ಮಾಡ್ಕೊತೀನಲ್ಲ ಸ್ವಲ್ಪ. ಸೊ ಸ್ವಲ್ಪ ಇತ್ತು, ಅದಕ್ಕೆ ಸ್ವಲ್ಪನೇ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಕಿಚನಲ್ಲಿ ಇವತ್ತು ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಟಾಲ್ ಯೂನಿಟ್ ನೋಡಿ ಡಸ್ಟ್ ಆಗಿತ್ತು. ಅವನ್ ಕೂಡ ನಾವು ವರ್ಕ್ ಮಾಡೋ ಅಷ್ಟೊತ್ತಿಗೆ ಹಾಗೆ ಅಡುಗೆ ಮಾಡೋ ಕೈಯಿಂದನೇ ಹಾಗೆ ಮುಟ್ಟಿರ್ತೀವಲ್ಲ, ಸೊ ಎಲ್ಲ ಸ್ವಲ್ಪ ಎಣ್ಣೆ ಅದು ಇದು ತಾಗಿರುತ್ತೆ. ಸೊ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಇದು ಫಿಲ್ಟರ್ ವಾಟರ್ದು ಗ್ಲಾಸ್ ಕೂಡ ತುಂಬ ಗಲೀಜಾಗಿತ್ತು, ಯಾಕಂದರೆ ಅದು ಡೈಲಿ ಯೂಸ್ ಮಾಡ್ತೀವಲ್ಲ, ಅದನ್ನು ಕ್ಲೀನ್ ಮಾಡಿಕೊಂಡೆ. ಎಲ್ಲ ಗ್ಲಾಸಸ್ನ ಕ್ಲೀನ್ ಮಾಡಿಕೊಂಡೆ ನಾನು. ಇಲ್ಲಿ ಕೂಡ ಸ್ವಲ್ಪ ತುಂಬ ಎಣ್ಣೆ ಜಿಡ್ಡೆ ಎಲ್ಲ ಚಿಮ್ನಿ ಇದ್ದರೂ ಕೂಡ ಅದು ಎಣ್ಣೆ ಜಿಡ್ಡು ಸ್ವಲ್ಪ ಬಂದೇ ಬರುತ್ತೆ ಇಲ್ಲಿ ಕಿಚನಲ್ಲಿ ಸೈಡಿಗೆಲ್ಲ. ಸೊ ಇಲ್ಲೆಲ್ಲ ಗ್ಲಾಸ್ ಮೇಲೆಲ್ಲ ಕೂತ್ಕೊಂಡಿತ್ತು. ಸೊ ನಾನು ಗ್ಲಾಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ವೈಪ್ ಮಾಡಿಕೊಂಡೆ. ಚೆನ್ನಾಗಿ ಎಷ್ಟೇ ಕ್ಲೀನ್ ಮಾಡಿದ್ರೂ ಕಡಿಮೆನೇ, ಯಾಕಂದರೆ ಡೈಲಿ ಯೂಸ್ ಮಾಡೋದ್ರಿಂದ ಗಲೀಜಾಗ್ತಾನೆ ಇರುತ್ತೆ. ಹಾಗೆ ಡೇ ಬೈ ಡೇ ಮಾಡ್ತಾನೆ ಇರಬೇಕು. ಸೊ ಇದು ಮುಗಿದೇ ಇರೋ ಕೆಲಸ. ಸೊ ನೋಡಿ ತುಂಬಾ ಗಲೀಜಾಗಿತ್ತು ಕಿಚನಲ್ಲಿ. ಯಾಕಂದರೆ ದಿನ ಕಿಚನಲ್ಲಿ ಎಷ್ಟು ಮಾಡೋಕ್ಕಾಗಲ್ಲ, ಫುಲ್ ಡೀಪ್ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಾವಿಲ್ಲಿ ಈ ಹೊಸ ಮನೆಗೆ ಬಂದ ಮೇಲಿಂದ ನಾವೇನು ಒಂದು ಐಟಮ್ ಕೂಡ ಏನು ಹೊಸದಾಗಿ ತೊಗೊಂಡಿಲ್ಲ. ಎಲ್ಲ ಮೊದಲಿರೋವೆ. ಇಲ್ಲಿಗೆ ಬಂದ ಮೇಲೆ ಅಂತ ನಾವು ಹೊಸ ಮನೆಗೆ ಅಂತ ಏನು ತೊಗೊಳಕ್ಕೆ ಹೋಗಿಲ್ಲ, ಯಾಕಂದರೆ ಆಲ್ರೆಡಿ ಎಲ್ಲ ತೊಗೊಂಡಿಟ್ಟಿದ್ದಿತ್ತು ನಮ್ಮ ಹತ್ರ. ಸೊ ಏನೇ ಕಂಟೈನರ್ ಆಗಲಿ, ಏನೇ ಕಿಚನ್ ಐಟಮ್ಸ್ ಆಗಲಿ ಏನೂ ತೊಗೊಂಡಿಲ್ಲ. ಹಾಗೆ ಶೋ ಪೀಸ್ಗಳಾಗಲಿ ಏನಂದರೂ ಏನೂ ತೊಗೊಂಡಿಲ್ಲ ನಾವು ಹೊಸ ಮನೆಗೆ ಅಂತ ಏನು ತೊಗೊಳಕ್ಕೆ ಹೋಗಿಲ್ಲ, ಆಲ್ರೆಡಿ ಎಲ್ಲ ಇರೋದ್ರಿಂದ. ಸೊ ಇದೆಲ್ಲ ಹೊಸದೇನಲ್ಲ, ಎಲ್ಲ ಹಳೇದೇನೆ, ಯಾವುದು ಹೊಸದಲ್ಲ.
ಮತ್ತು ಚಿಮ್ನಿನ ತುಂಬ ಮೇಂಟೈನ್ ಮಾಡಬೇಕಾಗುತ್ತೆ. ಡೈಲಿ ಈ ಥರ ವೈಪ್ ಮಾಡ್ಕೋಬೇಕು. ಅಡುಗೆ ಎಲ್ಲ ಅದ್ರ ಮೇಲೆ ಒಂದು ಸತಿ ಸುಮ್ಮನೆ ನಾರ್ಮಲ್ಲಾಗಿ, ಇಲ್ಲಾಂದರೆ ತುಂಬ ಗಲೀಜಾಗಿ ಜಿಡ್ಡು ಕಟ್ಕೊಂಡ್ಬಿಡುತ್ತೆ. ಆಮೇಲೆ ಇದು ಸ್ಕ್ರೀನ್ ಟಚ್ ಕೂಡ ವರ್ಕ್ ಆಗೋಲ್ಲ. ಆಮೇಲೆ ತುಂಬ ಆ ಥರ ಗಲೀಜು ಮಾಡ್ಕೊಂಬಿಟ್ರೆ. ಸೊ ಡೈಲಿ ಈ ಥರ ಸ್ವಲ್ಪ ಸ್ವಲ್ಪ ವೈಪ್ ಮಾಡ್ಕೊತಾ ಇದ್ದರೆ ಅದೇನು ಹಾಳಾಗಲ್ಲ. ಸ್ಕ್ರೀನ್ ಟಚ್ ಆಗಲಿ ಏನೇ ಆಗಲಿ, ಸೆನ್ಸರ್ ವರ್ಕ್ ಆಗಲಿ ಏನೂ ಹಾಳಾಗಲ್ಲ. ಇವಾಗ ನಮ್ಮದೆಲ್ಲ ಕರೆಕ್ಟಾಗಿದೆ, ಸೆನ್ಸರ್ ವರ್ಕು ಸ್ಕ್ರೀನ್ ಟಚ್ಚು ಎಲ್ಲ ಸರಿ ಇದೆ. ಸದ್ಯಕ್ಕೆ ನಾವು ನೀಟಾಗಿ ಮೇಂಟೈನ್ ಮಾಡ್ಕೊತಾ ಇದ್ದೀವಿ. ಹಾಗೆ ಸರ್ವಿಸ್ ಕೂಡ ಮಾಡಿಸ್ಕೋಬೇಕು. ವರ್ಷಕ್ಕೆ ಒಂದು ಸತಿ ಇಲ್ಲ 2 ಸತಿ ನಾವು ಯಾವ ಥರ ಯೂಸ್ ಮಾಡ್ಕೊತೀವಿ ಆ ಥರ ಸರ್ವಿಸ್ನ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದು ನೋಡಿ ಏರ್ ಸ್ಪ್ರೇಯರು, ಇದು ಕೂಡ ಡಸ್ಟ್ ಹಿಡ್ಕೊಂಡಿತ್ತು. ಆಮೇಲೆ ಇದು ಆಫ್ ಆಗಿದೆ ನೋಡೇ ಇಲ್ಲ, ಯಾಕಂದರೆ ಶೆಲ್ ಹಾಳಾಗ್ಬಿಟ್ಟಿದೆ. ಇವತ್ತು ಗೊತ್ತಾಯಿತು ನನಗೆ. ಸೊ ಇದನ್ನು ನಾನು ಆನ್ ಮಾಡಿ ಶೆಲ್ ಬೇರೆ ಚೇಂಜ್ ಮಾಡಿ ಹಾಕಿಡಬೇಕು. ಡಸ್ಟು ಎಲ್ಲಿಂದ ಬರುತ್ತಂತ ಗೊತ್ತೇ ಆಗಲ್ಲ. ನಮ್ಮ ಮನೇಲೇ ಬರುತ್ತಾ ಎಲ್ಲರ ಮನೇಲೂ ಇದೇ ಥರನಾ ಅಂತ ಗೊತ್ತಿಲ್ಲ ನನಗೆ. ನೋಡಿ ಆಬ್ ಕೂಡ ತುಂಬ ಗಲೀಜು, ಅದಂತೂ ನಾರ್ಮಲಿ ಬಿಡಿ, ಡೈಲಿ ಗಲೀಜು ಆಗೇ ಆಗುತ್ತೆ. ಸೊ ಸುಮ್ಮನೆ ವೈಪ್ ಮಾಡ್ಕೋಬೇಕು ಅಷ್ಟೇ, ಕ್ಲೀನ್ ಮಾಡ್ಕೊತಾ ಇರಬೇಕು. ನಾನು ಇದನ್ನು ಮೊನ್ನೆ ಅಷ್ಟೇ ಸರ್ವಿಸಿಂಗ್ ಮಾಡಿಸಿದ್ವಿ ಇದಕ್ಕೆ. ಯಾಕಂದರೆ ಹಾಲೆಲ್ಲ ಉಕ್ಕುತ್ತಲ್ಲ, ಅದು ಒಳಗಡೆ ಹೋಗ್ಬಿಟ್ರೆ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಬೋದು, ಒಳಗಡೆ ಸೆನ್ಸರ್ ನೋಡಿರುತ್ತಲ್ಲ ಅಲ್ಲಿ ಕ್ಲೀನ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಅದಕ್ಕೆ ನಾವು ಸರ್ವಿಸ್ ಮಾಡ್ಕೊತಾ ಇರಬೇಕು. ಸರ್ವಿಸ್ ಮಾಡಿಸಿದ್ರೆ ಏನು ಯಾವ ಪ್ರಾಬ್ಲಮ್ಮು ಬರೋಲ್ಲ. ನಾವು 1 ಇಯರಲ್ಲಿ 1 ಟೈಮ್ ಅಷ್ಟೇ ಸರ್ವಿಸ್ ಮಾಡ್ಕೊಂಡಿದ್ದು. ಹಾಬ್ ಮತ್ತು ಚಿಮ್ನಿನ ಎಲ್ಲರೂ ತುಂಬ ಇಷ್ಟಪಟ್ಟರು. ಅದೇ ಥರ ನಮ್ಮದು ನೋಡಿಬಿಟ್ಟು ತುಂಬ ಜನನೂ ಹಾಕ್ಸ್ಕೊಂಡಿದ್ದಾರೆ ಇದೇ ಥರದ್ದು ಚೆನ್ನಾಗಿದೆ ಅಂತ. ಗೃಹ ಪ್ರವೇಶಕ್ಕೆ ಬಂದಾಗ ನೋಡಿಬಿಟ್ಟು ಚೆನ್ನಾಗಿದೆ ಅಂತ ಅವ್ರ ಮನೆಗಳಲ್ಲೂ ಈ ಥರ ಹಾಕ್ಸ್ಕೊಂಡಿದ್ದಾರೆ. ಎಲ್ಲರೂ ತುಂಬ ಇಷ್ಟಪಟ್ಟರು ಚೆನ್ನಾಗಿದೆ ಅಂತ. ಅದೇ ಥರ ಕಾಸ್ಟ್ಲಿನೂ ಇದೆ ಇದು. ಮತ್ತು ಮೇಂಟೆನೆನ್ಸು ಅದೇ ಥರ ಇದೆ, ಚೆನ್ನಾಗಿ ಮೇಂಟೈನ್ ಮಾಡಬೇಕು, ಇಲ್ಲಾಂದರೆ ಹಾಳಾಗ್ಬಿಡುತ್ತೆ. ಇದು ನಮ್ಮದು ಆಟೋ ಫ್ಲೇಮ್ ಇದೆ. ನಾವು ಹೊಸ ಮನೆಗೆ ಬಂದಮೇಲೆ ಇದನ್ನೇ ನಾವು ಒಂದು ಕಾಸ್ಟ್ಲಿಯೆಸ್ಟ್ ಅಂದರೆ ಇದನ್ನೇ ನಾವು ಚಿಮ್ನಿ ಮತ್ತು ಆಬ್ನ ತಂದು ಹಾಕಿರೋದು ಹೊಸ ಮನೆಗೆ ಅಂತ. ಮತ್ತೇನು ತೊಗೊಂಡಿಲ್ಲ ನಾವು. ಆಲ್ರೆಡಿ ಎಲ್ಲ ಇದಾವಲ್ಲ ಮತ್ತು ಏನಕ್ಕೆ ಅಂತ ಹೇಳಿಬಿಟ್ಟಷ್ಟೇ, ಮತ್ತೇನಿಲ್ಲ. ಈ ಕಾರ್ನರ್ಗಳು ನೋಡಿ, ಎಷ್ಟೇ ಕ್ಲೀನ್ ಮಾಡ್ಕೊಂಡ್ರೂ ಒಂದೊಂದೇ ಐಟಮ್ ಬಂದು ಜಾಯ್ನ್ ಆಗ್ತಾ ಇರುತ್ತೆ. ಇಲ್ಲಿ ಕಿಚನ್ ಸ್ಲ್ಯಾಬ್ ಮೇಲೆ ಏನು ಇಡಬಾರ್ದು ಅಂದ್ರೂ ಅದು ಆಗೋದೇ ಇಲ್ಲ. ಒಂದೊಂದು ಐಟಮ್ಗಳು ಬಂದೇ ಬರುತ್ತೆ. ನೋಡಿ ಎಷ್ಟು ಐಟಮ್ಗಳು ಬಂದಿದ್ದಾವೆ ಅಂತ. ಅಷ್ಟೇ ತೆಗ್ದಿಟ್ಕೊಂಡ್ರು ಡೈಲಿ ಯೂಸ್ ಮಾಡೋಕ್ಕೆ ಅದು ಇದು ತೆಗ್ದಿಟ್ಕೊತೀವಲ್ಲ, ಆಯಿಲು ಅದು ಇದು ಎಲ್ಲನೂ ಬಂದುಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ನನಗಿನ್ನೂ ಪಾತ್ರೆ ವಾಶ್ ಇದೆ. ಕಿಚನ್ ಎಲ್ಲ ಕ್ಲೀನ್ ಆಯಿತು. ಇವಾಗ ಕಸ ಎಲ್ಲ ಗುಡಿಸ್ಕೊಂಡು ನಾನು ಸ್ವಲ್ಪ ಒರೆಸ್ಕೊಂಡು ಆಮೇಲೆ ಪಾತ್ರೆನ ವಾಶ್ ಮಾಡಿಕೊಂಡು ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಕೋಬೇಕು. ಹೊರಗಡೆ ಕೂಡ ಅಷ್ಟೇ ಸ್ವಲ್ಪನೇ ಕ್ಲೀನ್ ಮಾಡ್ಕೊಳ್ಳೋದು, ಜಾಸ್ತಿ ಏನು ಮಾಡಲ್ಲ, ಆಲ್ರೆಡಿ ಮಾಡಿರ್ತಾರೆ. ಸುಮ್ಮನೆ ಮನೆ ಮುಂದೆ ಜಸ್ಟ್ ಗುಡಿಸ್ಕೊತೀನಿ ಅಷ್ಟೇ. ಹೊಸಲನ್ನ ತೊಳ್ಕೊಂಡಾಯಿತು. ನಾನು ಇವಾಗ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡ್ಕೊತಾ ಇದ್ದೀನಿ. ಪೂಜೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮಗೆ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. 12 ಗಂಟೆ ಆಗಿರುತ್ತೆ ಕೆಲವು ಸತಿ, 11 ಗಂಟೆ 10 ಗಂಟೆ, ಹೇಳೋಕ್ಕಾಗಲ್ಲ ಯಾವ ಥರ ಕೆಲಸ ಇರುತ್ತೆ ಆ ಥರ. ಬೆಳಿಗ್ಗೆ ಕೆಲವು ಸತಿ ಜಾಸ್ತಿ ಏನು ಕ್ಲೀನಿಂಗೆಲ್ಲ ಏನು ಕೆಲಸ ಇಲ್ಲ ಅಂದರೆ ಬೇಗನೆ ಆಗಿಬಿಡುತ್ತೆ. 9 ಗಂಟೆಗೆಲ್ಲ ಪೂಜೆ ಎಲ್ಲ ಮಾಡ್ಕೊಂಬಿಡ್ತೀವಿ. 9 ಗಂಟೆ 9:30 ಅಷ್ಟರಲ್ಲೆಲ್ಲ. ಇವತ್ತು ಸ್ವಲ್ಪ 10:30 ಆಗೋಯಿತು. ಮತ್ತು ಶುಕ್ರವಾರ ಎಲ್ಲನೂ ಅಷ್ಟೇ ಸ್ವಲ್ಪ ಬೇಗನೆ ಮಾಡ್ಕೊತೀನಿ. ನಾರ್ಮಲ್ ಡೇಸಲ್ಲಿ ಸ್ವಲ್ಪ ಲೇಟ್ ಆಗಿರುತ್ತೆ, ತೊಂದರೆ ಇಲ್ಲ. ನಾನಿಲ್ಲಿ ಬಟ್ಟೆನ ಮೇಲ್ಗಡೆ ಒಣಗ ಹಾಕಿದ್ದೆ ಟೆರೆಸ್ ಮೇಲೆ. ಅದು ಸ್ವಲ್ಪ ಹಸಿ ಇತ್ತು ಅಂತ ತಂದು ಇಲ್ಲಿ ಹಾಕಿದ್ದೆ ಫುಲ್ ಡ್ರೈ ಆಗಲಿ ಅಂತ ಅಲ್ಲೇ ಬಿಟ್ಬಿಟ್ರೆ ಆಮೇಲೆ ಮಳೆ ಬಂದು ಫುಲ್ಲು ಮತ್ತೆ ಒದ್ದಾಗ್ಬಿಡುತ್ತೆ. ಅದಕ್ಕೆ ತಂದು ನಾನು ಇಲ್ಲಿ ಹಾಕಿರ್ತೀನಿ ಸ್ವಲ್ಪ ಹಸಿ ಇರಬೇಕಾದ್ರೇ. ಇವಾಗ ಎಷ್ಟೊಂದು ಬಟ್ಟೆ ಇದೆ ಅಂತ ಇದೆಲ್ಲ ಫೋಲ್ಡ್ ಮಾಡಿ ಇಡಬೇಕು, ನೀಟಾಗೆಲ್ಲ ಜೋಡಿಸ್ಬಿಟ್ಟು. ಇವಾಗ ಮಳೆ ಇದೆ ಅಲ್ಲ, ಬಟ್ಟೆ ಒಣಗಲ್ಲ ಅಂತ ನಾನು ಜಾಸ್ತಿ ವಾಶಿಗೆ ಹಾಕಿರಲಿಲ್ಲ. ಸೊ ಹಂಗಾಗಿ ತುಂಬ ಒಟ್ಟಾಗ್ಬಿಟ್ಟಿತ್ತು. ಏನಾದರೂ ಆಗಲಿ ಅಂತ ಹಾಕ್ಬಿಟ್ಟೆ ನಾನು. ಅದಕ್ಕೇ ಇಷ್ಟೊಂದು ಬಟ್ಟೆ ಒಟ್ಟಾಗಿರೋದು ಒಂದೇ ಸತಿ ಹಾಕಿರೋದ್ರಿಂದ. ಫೋಲ್ಡಿಂಗ್ ಎಲ್ಲ ಮುಗೀತು. ನಾನೀಗ ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ಕೊತೀನಿ. ಎಗ್ನ ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ತೊಗರಿಬೇಳೆನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ನಾನು ಹಸಿಮೆಣಸಿಕಾಯಿ, ಕ್ಯಾರೆಟು, ಬೀನ್ಸು, ಟೊಮೆಟೊ, ಪೊಟ್ಯಾಟೊ ಹಾಗೆ ಆನಿಯನ್ನ ಹಾಕ್ತಾಯಿದ್ದೀನಿ. ಅದರಲ್ಲೇ ನಾನು ಸ್ವಲ್ಪ ಟರ್ಮರಿಕ್ ಮತ್ತು ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ, ಗ್ರೌಂಡ್ನಟ್ ಆಯಿಲ್ನ ಹಾಕ್ಬಿಟ್ಟು ಸ್ವಲ್ಪ ಹುಳಿ ಹಾಕ್ಬಿಟ್ಟು ನಾನು ಇದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 3 ವಿಸಿಲ್ ಹಾಕ್ಸ್ಕೊತೀನಿ. ನೋಡಿ ಈ ಥರ ಬೆಂದಿದೆ. ನಾನು ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೀನಿ. ಒಗ್ಗರಣೆಗೆ ಕೋಕೋನಟ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಸ್ವಲ್ಪ ಹಿಂಗ ಹಾಕ್ಕೊಂಡು ನಾನು
ಒಗ್ಗರಣೆಗೆ ಸಾಂಬಾರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಸಾಲ್ಟು. ಸೊ ಈಗ ಸಾಂಬಾರು ರೆಡಿ ಆಯಿತು. ಆರವೊಂದು ಬಸ್ ಬರೋ ಟೈಮ್ ಆಯಿತು. ನಾನು ಹೋಗಿ ಆರವನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಬಂದೆ. ಅವ್ನು ಶರ್ಟ್ ಬಟನ್ನು ಬಿಚ್ಚೋಗಿತ್ತು, ಅದಕ್ಕೆ ಹಾಕೋಣ ಅಂತೇಳಿ ಡಿಮಾರ್ಟಲ್ಲಿ ತೊಗೊಂಬಂದಿರೋದು 99 ರುಪೀಸ್ದು. ನೋಡಿ ಎಷ್ಟೊಂದು ಸೂಜಿ ಇದೆ ಅಂತ, ಎಲ್ಲ ಕಲರ್ ಥ್ರೆಡ್ ಇದೆ. ಹಾಗೆ ನೋಡಿ ಎಷ್ಟೊಂದು ಎಲ್ಲ ಸೈಜ್ದು ಸೂಜಿ ಇದೆ. ಆಮೇಲೆ ಅದರೊಳಗಡೆ ಏನೇನು ಕೊಟ್ಟಿದ್ದಾರೆ ಅಂದರೆ ಸೀಸರ್ ಕೊಟ್ಟಿದ್ದಾರೆ, ಆಮೇಲೆ ಸೂಜಿನ ಹಾಕಿಡೋಕ್ಕೆ ಇದನ್ನ ಈ ಥರ ಸ್ಪಾಂಜ್ ಕೊಟ್ಟಿದ್ದಾರೆ, ಆಮೇಲೆ ಇದರಲ್ಲಿ ಹುಕ್ಸು ಬಟನ್ಸು ಎಲ್ಲ ಇದೆ. ಆಮೇಲೆ ಇದು ಟೇಪು ಅದು ಕೊಟ್ಟಿದ್ದಾರೆ. ಆಮೇಲೆ ಇದೇನಕ್ಕಂತ ಗೊತ್ತಿಲ್ಲ. ಇದು ಸೂಜಿನ ನಮಗೆ ದಾರ ಹಾಕಿ ಕೆಲವರಿಗೆ ಕಣ್ಣೆಲ್ಲ ಕಾಣಿಸಲ್ಲ, ಅದು ಹಾಕೋಕ್ಕೆ ಇದು ಕೊಟ್ಟಿದ್ದಾರೆ. ನೋಡಿ ಇದೇನಿದೆ, ಇದ್ರೊಳಗೆ ದಾರ ಹಾಕ್ಬಿಟ್ಟು ಹಿಂಗೆ ಸೂಜಿ ಒಳಗಡೆ ಹಾಕ್ಬಿಟ್ಟು ದಾರಕ್ಕೆ ಎಳೆದು ಬಿಡೋದು ಬರುತ್ತೆ. ಎಷ್ಟು ಟೆಕ್ನಾಲಜಿ ನೋಡಿ ಹೆಂಗೆ ಮಾಡಿದ್ದಾರೆ ಅಂತ. ಆಮೇಲೆ ನೋಡಿ ಸೂಜಿ ಎಷ್ಟೊಂದಿದೆ ಅಂತ, ಎಲ್ಲ ಸೈಜ್ದು ಸೂಜಿ ಇದೆ. ಮತ್ತು ಬನ್ನಿ ಇನ್ನೊಂದು ಪ್ರಾಡಕ್ಟ್ ತೋರಿಸ್ತೀನಿ ನಾನು. ಇದು ನೋಡಿ ಕೇರ್ ಸ್ಮಿತ್ ಅವ್ರದ್ದು. ಇದು ಡೆಡ್ ಸ್ಕಿನ್ ಇರುತ್ತಲ್ಲ ಕಾಲಿಗೆ, ನೀಟಾಗಿ ತೆಗಿಬೋದು. ಹಿಂಡಿ ಎಲ್ಲ ಒಡೆದೋಗಿರುತ್ತಲ್ಲ ಅದು ನೀಟಾಗಿ ಕ್ಲೀನ್ ಆಗುತ್ತೆ. ನಾವು ಪೆಡಿಕ್ಯೂರ್ನ ಪಾರ್ಲರಲ್ಲಿ ಮಾಡ್ಕೊತೀವಲ್ಲ ಅದನ್ನ ಮನೇಲೇ ಮಾಡ್ಕೊಬೋದು. ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ತೋರಿಸ್ತೀನಿ ಇರಿ ಯಾವ ಥರ ಇದೆ ಅಂತ ಹೇಳಿ. ನೋಡಿ ಇದ್ರೊಳಗಡೆ ಈ ಥರ ಕೊಟ್ಟಿದ್ದಾರೆ, ಈ ಥರ ಕ್ಯಾಪ್ ಕೊಟ್ಟಿದ್ದಾರೆ. ಇದನ್ನು ಓಪನ್ ಮಾಡ್ಬೋದು. ಆಮೇಲೆ ಇದರಲ್ಲಿ ಸಾಫ್ಟು, ಹಾರ್ಡ್, ಸ್ಮೂತ್ ಅಂತ ವೆರೈಟೀಸ್ ಕೊಟ್ಟಿರ್ತಾರೆ 3. ಸ್ವಲ್ಪ ಸಾಫ್ಟ್ ಆಗಿರೋದು ನೋಡಿ. ಆಮೇಲೆ ಇದ್ರೆ ಸ್ವಲ್ಪ ರಫ್ ಆಗಿರೋದು, ಆಮೇಲೆ ಇನ್ನೂ ಜಾಸ್ತಿ ರಫ್ ಆಗಿರೋದು ಇದರಲ್ಲಿ ಕೊಟ್ಟಿದ್ದಾರೆ. ನೋಡಿ ಎಷ್ಟು ರಫ್ ಆಗಿದೆ ಅಂತ, ತುಂಬ ದೊಡ್ಡದಿದೆ ಇದರಲ್ಲಿ. ಸೊ ನಮಗೆ ಯಾವುದು ಸೆಟ್ ಆಗುತ್ತೆ ನೋಡಿಬಿಟ್ಟು ನಾವು ಮಾಡ್ಕೋಬೋದು. ಮತ್ತು ಇದು ಕ್ಲೀನ್ ಮಾಡೋಕ್ಕೆ ಬ್ರಷ್ ಕೂಡ ಕೊಟ್ಟಿದ್ದಾರೆ. ಹೀಗೆಲ್ಲ ಗಲೀಜು ಕೂತ್ಕೊಂಡ್ರೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಬ್ರಷ್ ಕೂಡ ಕೊಟ್ಟಿದ್ದಾರೆ. ನೋಡಿ ಚಾರ್ಜ್ ಮಾಡೋದಿರುತ್ತೆ. ಇದು ಚಾರ್ಜ್ ಹಾಕ್ಬಿಟ್ಟು ಆನ್ ಮಾಡಿದ್ರೆ ಇದು ರೊಟೇಟ್ ಆಗುತ್ತೆ. ಸೊ ಇದನ್ನ ಹಿಂಡಿಗೆ ಹಿಡ್ಕೊಂಡ್ರೆ ಇಲ್ಲಿ ಇದು ಎಲ್ಲ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ. ಇದನ್ನು ಪರ್ಚೇಸ್ ಮಾಡಿ 3 ಇಯರ್ಸ್ ಆಯಿತು. ಚೆನ್ನಾಗಿ ವರ್ಕ್ ಆಗುತ್ತೆ, ಚೆನ್ನಾಗಿದೆ ಇದು ಯೂಸ್ ಮಾಡೋಕ್ಕೆ. ಇಲ್ಲಿ ನೋಡಿ ನಂಬರ್ಸ್ ಬರುತ್ತೆ, ಎಷ್ಟು ಚಾರ್ಜ್ ಇದೆ ಅಂತ ಹೇಳಿಬಿಟ್ಟು ತೋರಿಸುತ್ತೆ. 41% ಚಾರ್ಜ್ ಇದೆ. ಮತ್ತು ನಾವು ಇದನ್ನು ಯಾವ ಥರ ಓಪನ್ ಮಾಡಿಬಿಟ್ಟು ಬೇರೆದನ್ನ ಇನ್ಸರ್ಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ ನೋಡಿ, ಇದು ಪ್ರೆಸ್ ಮಾಡಿಬಿಟ್ಟು ಇಟ್ಕೊಂಡು ಹಿಂಗಿದೆ ಎಳೆದ್ಬಿಟ್ರೆ ಬಂದುಬಿಡುತ್ತೆ. ನೋಡಿ ನಾನು ಇದನ್ನ ತುಂಬ ಸತಿ ಯೂಸ್ ಮಾಡಿದ್ದೀನಿ. ಈ ಥರ ಪ್ರೆಸ್ ಮಾಡಿಬಿಟ್ರೆ ಕೂತ್ಕೊಂಡ್ಬಿಡುತ್ತೆ. ಟಾರ್ಚ್ ನೋಡಿ ಎಷ್ಟು ಬ್ರೈಟ್ ಆಗಿದೆ ಅಂತ, ಎಷ್ಟು ಫೋರ್ಸ್ ಇರುತ್ತೆ ಅಂತ. ನೋಡಿ ಇಮ್ಡಿ ಈ ಥರ ಎಲ್ಲ ನಮಗೆ ಈ ಥರ ವೈಟ್ ಸ್ವಲ್ಪ ಲೈಟಾಗಿ ಕ್ರ್ಯಾಕ್ ಬಂದಿರೋ ಥರ ಇರುತ್ತಲ್ಲ, ಕ್ರ್ಯಾಕ್ ಆಗಿರೋದೆಲ್ಲ ಇದು ನೀಟಾಗಿದ್ದರಿಂದ ಹೆಂಗೆ ತೆಗಿಯೋದಂತ ತೋರಿಸ್ತೀನಿ. ನೋಡಿ ಇದು ಆನ್ ಮಾಡಿಕೊಂಡು ಹೀಗೆ ನಿಧಾನಕ್ಕೆ ಮಾಡಿದ್ರೆ ಸಾಕು, ಇದೆಲ್ಲ ಹೋಗುತ್ತೆ. ನೋಡಿದ್ರೆ ಇದು ಸಾಫ್ಟ್ ಆಯ್ತಂತ. ನೋಡಿ ಯಾವ ಥರ ಡೆಡ್ ಇರೋದೆಲ್ಲ ಹೆಂಗೆ ಹೋಗುತ್ತೆ ಅಂತ, ನೀಟಾಗಿ ಹೋಗುತ್ತೆ, ಚೆನ್ನಾಗಿದೆ ಇದು. ನೋಡಿ ಕ್ಲೀನ್ ಮಾಡಿದ ಮೇಲೆ ಯಾವ ಥರ ಇದಾಗಿದೆ. ಇದನ್ನ ವಾಶ್ ಮಾಡಿಬಿಟ್ಟು ನಾವು ಸ್ವಲ್ಪ ಕ್ರೀಮ್ ಹಾಕ್ಕೊಂಬಿಟ್ರೆ ನಾರ್ಮಲ್ ಪ್ಲೇನಾಗಿ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಹಿಂಗಾಗಿದೆ ಅಂತ. ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಮತ್ತು ನಾಳೆ ಸಿಗ್ತೀನಿ. ಎಲ್ಲರಿಗೂ ಬಾಯ್.